ಅಮೆರಿಕ ಮೂಲದ ಮಹಿಳೆಯ ಮೇಲೆ ಕೊಡಗಿನಲ್ಲಿ ರೇಪ್ ಆರೋಪ ಕೇಳಿಬಂದಿದೆ. ವಿರಾಜಪೇಟೆಯ ಕುಟ್ಟ ಗ್ರಾಮದ ಹೋಮ್ ಸ್ಟೇನಲ್ಲಿ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜಾರ್ಖಂಡ್ ಮೂಲದ ವ್ರಜೇಶ್ ಕುಮಾರ್ ಎಂಬಾತನಿಂದ ಕೃತ್ಯವನ್ನ ಎಸಗಲಾಗಿದೆಯಂತೆ. ಸಿಹಿ ಪಾನಕಕ್ಕೆ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸಿ ಅತ್ಯಾಚಾರ ಅಂತೇಳಿ ದೂರನ್ನ ಸಲ್ಲಿಸಲಾಗಿದೆ. ಅತ್ಯಾಚಾರ ಆರೋಪಿ ಮತ್ತು ಹೋಮ್ ಸ್ಟೇ ಮಾಲೀಕ ಜೈಲು ಪಾಲಾಗಿದ್ದಾರೆ. ಮೇ 3ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇಡಲು ಈಗಾಗಲೇ ಆದೇಶವನ್ನು ನೀಡಲಾಗಿದೆ. ಅಮೆರಿಕ ಮೂಲದ ಮಹಿಳೆ ದೂರನ್ನ ಕೊಡ್ತಾರೆ. ನನ್ನ ಮೇಲೆ ರೇಪ್ ಆಗಿದೆ ಅನ್ನುವಂತಹ ದೂರಿನ ಅನ್ವಯವಾಗಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅತ್ಯಾಚಾರ ಆರೋಪಿ ಜೊತೆಗೆ ಹೋಮ್ ಸ್ಟೇನ ಮಾಲೀಕ ಏನಿದ್ದಾರೆ ಇಬ್ರು ಕೂಡ ಜೈಲು ಪಾಲಾಗಿದ್ದಾರೆ. ಮೇ 3ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇಡಲು ಈಗಾಗಲೇ ಆದೇಶವನ್ನು ಕೂಡ ನೀಡಲಾಗಿದೆ. ಜಾರ್ಖಂಡ್ ಮೂಲದ ವ್ರಜೇಶ್ ಕುಮಾರ್ ಎಂಬಾತನಿಂದ ಈ ಒಂದು ಕೃತ್ಯವನ್ನ ನೋಡಿ ಹೋಮ್ ಸ್ಟೇನಲ್ಲೇ ಆಗಿರುವಂತಹ ಘಟನೆ ಇದು. ಅಮೆರಿಕ ಮೂಲದ ಮಹಿಳೆ ಬಂದಿರ್ತಾರೆ, ಕೊಡಗಿನಲ್ಲಿ ವಾಸ ಇರ್ತಾರೆ, ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲಿ ಸ್ಟೇ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಗೆ ಸಿಹಿ ಪಾನಕಕ್ಕೆ ಮತ್ತು ಬರುವಂತಹ ಔಷಧಿಯನ್ನು ನೀಡಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನುವಂತಹ ಕಾರಣಕ್ಕೋಸ್ಕರ ಇನ್ನು ಆಕೆ ಬಂದು ದೂರನ್ನು ಕೊಡ್ತಾಳೆ. ದೂರನ್ನು ಕೊಟ್ಟಂತಹ ಬೆನ್ನಲ್ಲೇ ಇಬ್ಬರನ್ನ ಪೊಲೀಸರು ಕೂಡ ಅರೆಸ್ಟ್ ಮಾಡ್ತಾರೆ. ಈಗಾಗಲೇ ಮೇ 3ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅಂಥೇಳಿ ಕೋರ್ಟ್ನಿಂದ ಕೂಡ ಆದೇಶ ಹೊರಬಿದ್ದಿದೆ. ಕೊಡಗಿನಲ್ಲಿ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಯ ನಂತರ ಮುಚ್ಚಿ ಹಾಕುವಂತಹ ಪ್ರಯತ್ನ ಕೂಡ ಆಗಿತ್ತಂತೆ. ತಪ್ಪು ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುತ್ತೇವೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಈಗಾಗಲೇ ನಾವು SOP ಸರ್ಕ್ಯುಲೇಟ್ ಮಾಡಿದ್ದೇವೆ. ಹೋಮ್ ಸ್ಟೇ ನಡೆಸೋರು ಆ ಪ್ರಕಾರವಾಗಿ ಕ್ರಮವನ್ನು ಮಾಡಬೇಕಾಗತ್ತೆ. ಅದನ್ನು ಮೀರಿ ಈ ಒಂದು ಘಟನೆ ಆದಾಗ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ಈ ಕೇಸಿನಲ್ಲೂ ಕೂಡ ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಘಟನೆಯ ನಂತರ ಮುಚ್ಚಿ ಹಾಕುವಂತಹ ಪ್ರಯತ್ನ ಕೂಡ ನಡೆದಿತ್ತು ಅನ್ಸುತ್ತೆ. ಪೊಲೀಸರು ಗಮನಿಸಿದ್ದಾರೆ, ಅವರನ್ನೆಲ್ಲ ಬಂಧಿಸಿದ್ದಾರೆ. ಆರೋಪಿಗಳು ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದರು. SOPಯನ್ನ ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOPಯನ್ನ ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವ್ರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOPಯನ್ನು ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗ್ಲಿ ಸಮಾಜಕ್ಕಾಗ್ಲಿ ಒಳ್ಳೆಯ ಸಂದೇಶವನ್ನ ಕೊಡೋದಿಲ್ಲ. ಇಲ್ಲ, ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOPಯನ್ನ ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ. ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಯಾರು ಈಕೆ ಜೊತೆಗೆ ಯಾವತ್ತಾಗಿರುವಂತಹ ಘಟನೆ? ಆರೋಪಿತ ಒಬ್ಬನೇ ಆಗಿರುವಂಥದ್ದ ಆರೋಪಿ ಅಥವಾ ಆತನಿಗೆ ಇನ್ಯಾರಾದ್ರೂ ಕೂಡ ಸಪೋರ್ಟ್ ಕೊಟ್ಟಿದ್ರಾ? ಜೊತೆಗೆ ಈ ವಿಚಾರ ಸಂಬಂಧವಾಗಿ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ, ಮಾಹಿತಿಯನ್ನ ತಿಳಿಸೋದಾದ್ರೆ? ಅಂತಂದ್ರೆ ಪ್ರವಾಸಿಗರು ಬರುವಂತಹ ಪ್ರಮುಖ ಸ್ಥಳವಾಗಿರುವಂತದ್ದು. ಇಲ್ಲಿಗೆ ಒಂದು ವಿದೇಶಿ ಮಹಿಳೆ ಮತ್ತೆ ಆಕೆಯ ಜೊತೆಯಾಗಿ ಒಬ್ಬ ಸ್ನೇಹಿತರು ಕೂಡ ಬಂದಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಇನ್ನು ಮಡಿಕೇರಿ ಕೊಡಗು ಜಿಲ್ಲೆ ಏನಿದೆ, ಕೊಡಗು ಜಿಲ್ಲೆಯ ಗಡಿ ಭಾಗ ಏನಿದೆ, ಕುಟ್ಟದಲ್ಲಿರುವಂತಹ ಹೋಮ್ ಸ್ಟೇಗೆ ಕರ್ಕೊಂಡು ಹೋಗಿ ಸಿಹಿ ಪಾನಕಕ್ಕೆ ಒಂದು ಮತ್ತು ಬರುವಂತಹ ಒಂದು ಮಾತ್ರೆಗಳನ್ನ ಒಂದು ಹಾಕಿ ಅದರಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಇಬ್ಬರು ಅದರ ಆಕೆಯ ಜೊತೆಯಲ್ಲಿ ಬಂದಿದ್ದಂತ ಸ್ನೇಹಿತ ಮತ್ತೆ ಕೊಡಗು ಮೂಲವಾದಂತಹ ವ್ಯಕ್ತಿ ಇಬ್ಬರು ಸೇರಿ ಆ ತರದೊಂದು ಘಟನೆ ಮಾಡಿರುವಂತದ್ದು. ಬಂದಂತ ಸಂದರ್ಭದಲ್ಲಿ ಏನಿದ್ದಾನೆ, ಕೆಲವು 3 ದಿನಗಳ ಹಿಂದೆ 3 ದಿನಗಳು ಕೂಡ ಆ ಹೋಮ್ ಸ್ಟೇ ಮಾಲೀಕ ಏನಿದ್ದಾನೆ ಆಕೆಯನ್ನು ಕೂಡ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ
ಸಂದರ್ಭದಲ್ಲಿ ಕೂಡ ಪ್ರಯತ್ನ ಪಡ್ತಾನೆ. ಕೆಲವು ಆ ಹೋಮ್ ಸ್ಟೇಲಿ ಇದ್ದಂತ ಹೋಮ್ ಸ್ಟೇ ಇಂದ ಬೇರೆ ಹೋಮ್ ಸ್ಟೇ ಕೂಡ ಕರ್ಕೊಂಡೋಗಿ ಆ ಏನು ನಡೆದಂತ ಘಟನೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ಒಂದು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೂ ಕೂಡ ಆ ವಿದೇಶದ ಮಹಿಳೆ ಏನಿರ್ತಾಳೆ ಅವಳು 3 ದಿನ ಕಳೆದ ನಂತರವಾಗಿ ಮೈಸೂರಿಗೆ ಬಂದು ಒಂದು ಪೊಲೀಸರಿಗೆ ದೂರು ನೀಡಿರುವಂತ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಅಲ್ಲಿರುವಂತಹ ತದನಂತರವಾಗಿ ಕೂಡ ಒಂದು ಅಮೆರಿಕದಲ್ಲಿರುವಂತಹ ಒಂದು ಅವರ ರಾಯಭಾರಿ ಕಚೇರಿಗೂ ಕೂಡ ಒಂದು ಅವರಿಗೆ ದೂರನ್ನ ಸಲ್ಲಿಸಿರುವಂತದ್ದು. ನಂತರ ಅಲ್ಲಿರುವಂತಹ ಒಂದು ಸಿಬ್ಬಂದಿಗಳು ಬಂದು ಮಡಿಕೇರಿ ಆಗಿರ್ಬೋದು, ಮೈಸೂರಿನ ಆಗಿರ್ಬೋದು ಅಲ್ಲಿ ಎಂಕ್ವೈರಿ ಮಾಡಿದ್ದಾರೆ ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕೊಡಗು ಮೂಲದ SP ಏನಿದ್ದಾರೆ ಬಿಂದುಮಣಿ ಅವರು ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಇನ್ನೂ ನೀಡ್ತಾ ಇಲ್ಲ. ಸರಿಯಾದ ಮಾಹಿತಿ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅದು ಇನ್ನೂ ಕೂಡ ಒಂದು ಆ ಪ್ರಕರಣ ಏನಿದೆ ಆ ಪ್ರಕರಣ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಏನಿದೆ ಅವರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಈಗ ಆ ಇಬ್ಬರನ್ನು ಕೂಡ ಜೈಲಿಗಟ್ಟಿರುವಂತದ್ದು. ಅವರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರವಾಗಿ ಪ್ರಕರಣ ಸತ್ಯಾಸತ್ಯತೆಗಳು ಬೆಳಕಿಗೆ ಬರುವಂತದ್ದು. ಈ ಬಗ್ಗೆಯಾಗಿ ಆ ಕೊಡಗು SP ಅವರು ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿರುವಂತದ್ದು ಒಂದು ಗೊಂದಲಕ್ಕೆ ಕಾರಣವಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.